ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನ ದೇವರು ಕೊಟ್ಟಿದ್ದಾರೆ. ಇದೇನು ಬ್ರದರ್, ಪ್ರತಿದಿನ ಶ್ರೇಷ್ಠವಾಗಿದೆಯಾ? ಹೌದು ಪ್ರಿಯರೇ, ಪ್ರತಿದಿನವೂ ಶ್ರೇಷ್ಠವಾಗಿದೆ, ಯಾಕೆಂದರೆ ಜೀವಂತವಾಗಿದ್ದೇವಲ್ಲವೇ? ದೇವರನ್ನು ಸ್ತುತಿಸೋಣ. ಚಿಕ್ಕ ಪ್ರಾರ್ಥನೆಯೊಂದಿಗೆ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ದೇವರೇ, ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಮಾತುಗಳಿಗಾಗಿ ಕಾದಿದ್ದೇವೆ. ಈ ದಿನದಂದು ದೇವರೇ, ನಮ್ಮ ಜೀವಿತಕ್ಕೋಸ್ಕರ ನಿಮ್ಮ ಪ್ರಣಾಳಿಕೆ ಅರಿತುಕೊಳ್ಳುವ ಹಾಗೆ ಮತ್ತು ಎದುರಿಸುವ ಹೋರಾಟಗಳ ಮಧ್ಯದಲ್ಲಿ ನಿಮ್ಮ ಕೃಪೆಯನ್ನು ನನಗೂ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಏನು ಹೋರಾಟ ಅನ್ನುತ್ತೀರಾ? ಮಾರ್ಚ್ ತಿಂಗಳ ಅಂದ ಕೂಡಲೇ ಫೈನಾನ್ಷಿಯಲ್ ಇಯರ್ ಎಂಡ್ ಅನ್ನುತ್ತಾರೆ. ಮಾರ್ಚ್ನಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ಎಕ್ಸಾಮ್ಸ್ ಬರೆಯುತ್ತಾರೆ. ಚಿಕ್ಕ ಮಕ್ಕಳು, ಯವನಸ್ಥರು ಎಕ್ಸಾಮ್ ಬರೆಯುವುದಕ್ಕಾಗಿ ಸಿದ್ಧರಾಗ್ತಿದ್ದಾರೆ. ದೇಶದ ಕೆಲವೆಡೆ ಎಲೆಕ್ಷನ್ ಕೂಡ ನಡೆಯುತ್ತಾ ಇವೆ. ಸೊ ಇವೆಲ್ಲವುಗಳ ಮಧ್ಯದಲ್ಲಿ ದೇವರ ಕೃಪೆ, ದೇವರ ಸಹಾಯ, ದೇವರ ಜೊತೆ ಇರುವಿಕೆ ನಮಗೆಷ್ಟೋ ಅವಶ್ಯಕವಾಗಿದೆ. ಈ ಲೋಕದಲ್ಲಿ ನಾವು ಎದುರಿಸುವ ಹೋರಾಟಗಳಲ್ಲಿ ಜಯ ಹೊಂದಿಕೊಳ್ಳಬೇಕಾದರೆ ದೇವರ ಸಹಾಯ ಬೇಕಾಗ್ತದೆ. ನಿಮ್ಮಲ್ಲಿ ಎಷ್ಟು ಜನ ಈ ಅನುದಿನದ ಧ್ಯಾನವನ್ನು ಒಂದು ದಿನವೂ ತಪ್ಪದೆ ವೀಕ್ಷಿಸುತ್ತಾ ಇದ್ದೀರಿ? ಗತಕಾಲದಲ್ಲಿ ದೇವರು ನಿಮಗೆ ಮಾಡಿರುವ ಉಪಕಾರಗಳನ್ನೆಲ್ಲ ನೆನೆಸಿ ದೇವರನ್ನು ನೀವು, ಅಂದರೆ ನಿಮ್ಮ ಜೀವಿತದಲ್ಲಿ ದೇವರ ಉಪಕಾರಗಳಿಗಾಗಿ ದೇವರನ್ನು ಸ್ತುತಿಸಿದ್ದೀರಾ? ಮುಂದಿರುವಂತಹ ಹೋರಾಟಗಳನ್ನು ಎದುರಿಸುವುದಕ್ಕಾಗಿ ಕರ್ತನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ದೇವರು ನಮ್ಮ ಜೀವಿತದಲ್ಲಿ ಪ್ರತಿಯೊಂದನ್ನು ತನ್ನ ಚಿತ್ತದ ಪ್ರಕಾರ ಮಾಡ್ತಾರೆ ಎನ್ನುವುದು ನಂಬುತ್ತಾ ಇದ್ದೀರಾ? ಒಂದು ಸಾರಿ ನೀವು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನದಿಂದ ಓದುತ್ತಾ ಇದ್ದೇನೆ, ಕೇಳ್ರಿ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಮತ್ತು ಯಾರನ್ನು ಮೊದಲೇ ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆಯ ಪದವಿಗೆ ಸೇರಿಸಿದನು. ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗಿಯೇ ನಡೆಯುತ್ತವೆ. ಗುಡ್ ಆರ್ ಬ್ಯಾಡ್, ಜಯವೋ ಅಥವಾ ಅಪಜಯವೋ ಎಂಬ ಸಂದೇಹವೇ ಇರಬಾರದು. ಕೆಲವೊಂದು ಸಾರಿ ಫೇಲ್ಯೂರ್ಸ್ಗಳನ್ನು ಕೂಡ ದೇವರು ಅನುಮತಿಸುತ್ತಾರೆ. ಅವುಗಳನ್ನೇ ಸ್ಟೆಪ್ಪಿಂಗ್ ಟೂಲ್ಗಳನ್ನಾಗಿ ಮಾಡಿ ಉನ್ನತ ಸ್ಥಾನಕ್ಕೆ ಹತ್ತುವುದಕ್ಕೋಸ್ಕರ ಮತ್ತಷ್ಟು ಹೆಚ್ಚು ಪರ್ಫೆಕ್ಷನ್ಗೆ ಹೋಗಲು ಸಹಾಯ ಮಾಡ್ತಾರೆ. ಅನೇಕ ಸಾರಿ ನಮಗಿಷ್ಟವಿಲ್ಲದ ಕಾರ್ಯಗಳನ್ನು ನಮ್ಮ ಮುಖಾಂತರ ನಡೆಸುತ್ತಾರೆ, ನಮ್ಮ ಚಿತ್ತವನ್ನು ನಾವು ಬಿಟ್ಟು ದೇವರ ಇಷ್ಟವನ್ನು ಮಾಡುವುದಕ್ಕಾಗಿ. ನಾವು ಅಪೇಕ್ಷಿಸಲಾರದ ಕಾರ್ಯಗಳು ನಮಗೆ ನಡೆದಾಗ ನಾವು ಆಶ್ಚರ್ಯಪಡುವ ಹಾಗೆಯೂ, ನಾವು ಸಿದ್ಧರಾಗಿರದೆ ಸೋತು ಹೋದಾಗ ಆ ವಿಷಯಗಳಲ್ಲಿ ನಾವು ನಮ್ಮ ತಪ್ಪೇನೆಂದು ತಿಳಿದುಕೊಂಡು ಮತ್ತಷ್ಟು ಜಾಗರೂಕರಾಗಿ ಮತ್ತೊಂದು ಸಾರಿ ಅದೇ ತಪ್ಪನ್ನು ಮಾಡಲಾರದ ಹಾಗೆ ದೇವರು ನಮ್ಮನ್ನು ರೂಪಿಸುವುದಕ್ಕಾಗಿ ಸಮಸ್ತ ಕಾರ್ಯಗಳನ್ನು ಸಮಕೂಡಿ ನಡೆಸುತ್ತಾರೆ. ನಿಮ್ಮನ್ನು ನೀವು ದೇವರ ಕೈಗೆ ಅರ್ಪಿಸಿಕೊಡುವಾಗ ನಿಮ್ಮ ವಿಷಯದಲ್ಲಿ ನೀವು ಚಿಂತಿಸುವ ಅವಶ್ಯಕತೆಯೇ ಇಲ್ಲ. ಪ್ರತಿ ಪರಿಸ್ಥಿತಿಯನ್ನು ಎದುರಿಸಬೇಕಾದ ಕೃಪೆಯನ್ನು ಆತನೇ ಕೊಡುತ್ತಾನೆ. ಯಾರನ್ನು ಮೊದಲು ತನ್ನವರೆಂದು ತಿಳಿದುಕೊಂಡನೋ, ಯಾಕೆ ಅವರನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡಿಸಬೇಕೆಂಬುದು ಆತನ ಆಸೆಯಾಗಿದೆ. ತಂದೆ ದೇವರು ತನ್ನ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿದಾಗ, ಯೇಸು ತನ್ನನ್ನೇ ಯಜ್ಞವಾಗಿ ಅರ್ಪಿಸಿಕೊಟ್ಟಾಗ ಆತನು ತನ್ನ ಶಕ್ತಿಯನ್ನು, ಪರಿಶುದ್ಧಾತ್ಮನನ್ನು ನಮಗೆ ಅನುಗ್ರಹಿಸಿದ್ದಾರೆ. ಆತನ ಕಾರ್ಯಗಳನ್ನು ನಾವು ಮುಂದುವರಿಸುವ ಹಾಗೆಯೂ, ಆತನ ಹಾಗೆ ಜೀವಿಸುವ ಹಾಗೆಯೂ, ಆತನ ಹೋಲಿಕೆಯ ಮೇರೆಗೆ ಆತನ ಮನಸ್ಸುಳ್ಳವರಾಗಿರುವುದಕ್ಕಾಗಿಯೂ ದೇವರು ಅಂಥವರನ್ನು ತನ್ನವರೆಂದು ಮುಂಚಿತವಾಗಿಯೇ ತಿಳಿದುಕೊಂಡಿದ್ದಾರಂತೆ, ಆನಂತರ ನೀತಿವಂತರೆಂದು ನಿರ್ಣಯಿಸಿದಾರಂತೆ. ನೋಡಿ ಪ್ರಿಯರೇ, ನಾವೊಂದು ಶಾಪಿಗೆ ಹೋದಾಗ, ಉದಾಹರಣೆಗೆ ಮಾವಿನ ಹಣ್ಣು ಕೊಂಡುಕೊಳ್ಬೇಕಾದಾಗ ಆ ಹಣ್ಣುಗಳನ್ನು ಒಂದಾಗಿದ ಮೇಲೆ ಒಂದು ನಾವು ತೆಗೆದು ಆರಿಸುತ್ತಾ ಇರ್ತೇವೆ. ಅದಕ್ಕೆ ಒಳ್ಳೆ ಶೇಪ್ ಇದೆಯಾ, ಒಳ್ಳೆ ಕಲರ್ ಇದೆಯಾ, ಅನೇಕ ಹಣ್ಣುಗಳಲ್ಲಿ ಯಾವ ಹಣ್ಣು ಚೆನ್ನಾಗಿವೆಯೋ ಅವುಗಳನ್ನೇ ಆರಿಸಿಕೊಂಡು ಕೊಂಡುಕೊಳ್ತೇವೆ. ಹಾಗೆಯೇ ದೇವರು ನಮ್ಮೆಲ್ಲರನ್ನೂ ಉಂಟು ಮಾಡಿದ್ದಾರೆ. ಎಲ್ಲರೂ ಒಂದೇ ಮರದಿಂದ ಬಂದವರಾಗಿದ್ದೇವೆ. ಆದರೆ ಯಾವ ರೀತಿ ಒಂದೇ ಮರದ ಹಣ್ಣುಗಳು ಯಾವ ರೀತಿ ಒಂದೇ ರೀತಿಯಾಗಿರುವುದಿಲ್ಲವೋ ಹಾಗೆಯೇ ನಾವೆಲ್ಲರೂ ಕೂಡ ಒಂದೇ ರೀತಿಯಾಗಿರ್ತಾ ಇಲ್ಲ. ಕಾರಣ, ಮನುಷ್ಯನನ್ನು ದೇವರು ಯಥಾರ್ಥವಂತನನ್ನಾಗಿ ಸೃಷ್ಟಿಸಿದ್ದಾರೆ. ಆದರೆ ಈ ಮನುಷ್ಯನೇ ವಿವಿಧವಾದ ತಂತ್ರಗಳನ್ನು ಏರ್ಪಡಿಸಿಕೊಂಡು ದೇವರ ಮಾರ್ಗವನ್ನು ಬಿಟ್ಟಿರೋದ್ರಿಂದ ಈ ಮನುಷ್ಯ ತನ್ನ ಇಷ್ಟಾನುಸಾರವಾಗಿ ನಡೆಯುವುದರಿಂದ ನಷ್ಟ ಹೋಗುತ್ತಿದ್ದಾನೆ. ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಎನ್ನುವಂಥದ್ದು
ಖಚಿತವಾಗಿಯೇ ಅದೇ. ಅದೇ ರೀತಿ ದೇವರು ನಿಮ್ಮನ್ನು ತಿಳಿದುಕೊಂಡಿದ್ದಾರೆ ಎನ್ನುವುದು ಕೂಡ ವಾಸ್ತವವೇ ಆಗಿದೆ. ಅಂದರೆ ನಿಮ್ಮ ಸಂಗತಿಯೆಲ್ಲ ಆತನು ನೋಡ್ತಿದ್ದಾನೆ. ತಾನು ಆರಿಸಿಕೊಂಡವರ ಸಂಗತಿಯನ್ನು ಗಮನಿಸಿ ಅವರು ಯಾವ ರೀತಿಯಾಗಿದ್ದಾರೆ, ಯೋಗ್ಯರಾಗಿದ್ದಾರೋ, ಕೃತಜ್ಞತೆಯುಳ್ಳವರಾಗಿದ್ದಾರೋ, ದೀನರಾಗಿದ್ದಾರೋ, ನನ್ನೊಂದಿಗೆ ಸಹವಾಸ ಅಂದರೆ ತಂದೆಯೊಂದಿಗೆ ಸಹವಾಸ ಮಾಡುವವರಾಗಿದ್ದಾರೋ, ಪ್ರಾರ್ಥಿಸುವವರಾಗಿದ್ದಾರೋ ಎಂದು ಯೇಸು ನೋಡುತ್ತಾರೆ. ನನ್ನ ಕರೆಗೆ ಅವರು ವಿಧೇಯರಾಗ್ತಿದ್ದಾರೋ ಎಂದು ಆತನು ನೋಡುತ್ತಾನೆ. ಹಾಗಾಗಿ ಯಾರನ್ನು ತಿಳಿದುಕೊಂಡನೋ ಅವರನ್ನು ಆತನು ನೀತಿವಂತರೆಂದು ನಿರ್ಣಯಿಸಿದ. ಮತ್ತೊಮ್ಮೆ ಓದುತ್ತೇನೆ ಕೇಳಿ. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕಾಗಿ ಮೊದಲೇ ನೇಮಿಸಿದನು, ಅಂದರೆ ನಿರ್ಣಯಿಸಿದನು. ಅದು ದೇವರ ನಿರ್ಣಯವಾಗಿದೆ. ಏನದು? ದೈವ ನಿರ್ಣಯದ ಮೇರೆಗೆ ಈ ಮದುವೆ ಆಗುತ್ತಿದೆ ಎಂದು ಪಾಸ್ಟರ್ ಕೆಲವೊಮ್ಮೆ ಹೇಳ್ತಾರಲ್ಲವೇ? ಹೌದು, ದೇವರೇ ನಿರ್ಣಯಿಸಿದ್ದಾರೆ ಯಾರು ನಿಮಗೆ ಜೀವನ ಸಂಗಾತಿಯಾಗಿರಬೇಕೆಂದು, ಯಾರು ನಿಮ್ಮ ಜೀವಿತ ಕಾಲವೆಲ್ಲ ನಿಮ್ಮೊಂದಿಗೆ ಇರಬೇಕೆಂದು, ನೀವು ಎಲ್ಲಿ ಜನಿಸಬೇಕು ಮತ್ತು ಎಲ್ಲಿ ಯಾವ ರೀತಿಯಾಗಿ ನೀವು ಬದುಕಬೇಕು, ಏನು ಮಾಡಬೇಕು, ಏನು ಓದಬೇಕು, ಯಾವ ವೃತ್ತಿ, ಯಾವ ಸೇವೆ, ಯಾವ ಕಾರ್ಯ ನೀವು ಮಾಡಬೇಕೆಂದು ಮೊದಲೇ ದೇವರು ನಿರ್ಣಯಿಸಿದ್ದಾರೆ. ನಮ್ಮಲ್ಲಿ ಅನೇಕರು ದೇವರ ನಿರ್ಣಯನೆಂದು ತಿಳಿದುಕೊಳ್ಳದೆ ಸ್ವಂತ ನಿರ್ಣಯವನ್ನು ಅನುಸರಿಸಿ ಜೀವಿತವನ್ನು ಗೊಂದಲಮಯ ಮಾಡಿಕೊಳ್ಳುತ್ತಾ ನಷ್ಟ ಹೋಗುತ್ತಿದ್ದಾರೆ. ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾರೆ, ದೇವರು ನಿಮ್ಮನ್ನು ನೇಮಿಸಿದ್ದಾರೆ ಎಂಬುದಾಗಿ ದೇವರು ನಿಮಗೆ ಸ್ಪಷ್ಟವಾಗಿ ತಿಳಿಸುತ್ತಿರುವಾಗ, ನಿಮಗೆ ಮನಸಾಕ್ಷಿ ನಿಮ್ಮನ್ನು ಪ್ರೇರೇಪಿಸುತ್ತಿರುವಾಗ, ದೇವರ ವಾಕ್ಯದಿಂದ ನೀವು ಎಚ್ಚರಿಸಲ್ಪಡುತ್ತಿರುವಾಗ ದೇವರಿಗೆ ಸಮರ್ಪಿಸಿಕೊಳ್ಳುವುದಾದರೆ ಅದ್ಭುತ ಕಾರ್ಯ ಮಾಡ್ತಾರೆ. ದೇವರಿಗೆ ಸಮರ್ಪಿಸಿಕೊಂಡರೆ ದೇವರೇನು ಮಾಡ್ತಾರೆ ಗೊತ್ತಾ? ಮತ್ತು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ಕರೆದನು. ಯಾಕೆ ದೇವರು ಕರೆಯುತ್ತಿದ್ದಾರೆ? ಮಾನಸಾಂತರ ಹೊಂದುವುದಕ್ಕಾಗಿ ಕರೆಯುತ್ತಿದ್ದಾರೆ. ಎಲ್ಲರನ್ನೂ ಕರೆಯುತ್ತಿದ್ದಾರೆ. ಮಾನಸಾಂತರ ಹೊಂದಿರುವವರಲ್ಲಿ ಕೆಲವರನ್ನು ದೇವರು ತನಗೆ ಸಾಕ್ಷಿಯಾಗಿರುವುದಕ್ಕೋಸ್ಕರ, ತನಗೆ ಪ್ರತಿನಿಧಿಯಾಗಿರುವುದಕ್ಕೋಸ್ಕರ, ತನಗೆ ರಾಯಭಾರಿಗಳಾಗಿರುವುದಕ್ಕೋಸ್ಕರ ತನ್ನನ್ನು ಹಿಂಬಾಲಿಸಬೇಕೆಂದು ಆತನು ಕರೆಯುತ್ತಾನೆ. ಹೇಳಬೇಕಾದ್ರೆ ಆ ದಿನ ಯೇಸು ತನಗೆ ಇಷ್ಟರಾದವರನ್ನು ಹೆಸರಿಟ್ಟು ಕರೆದ ಪ್ರಕಾರ ಈ ದಿನವೂ ಕೂಡ ಕರ್ತನು ಕರೆಯುತ್ತಿದ್ದಾರೆ. ಆತನನ್ನು ಹಿಂಬಾಲಿಸುವುದಕ್ಕಾಗಿ, ಆತನೊಂದಿಗೆ ಇರುವುದಕ್ಕಾಗಿ, ಆತನೊಂದಿಗೆ ನಡೆಯುವುದಕ್ಕಾಗಿ, ಆತನು ನಡೆಸಿದ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ದೇವರು ನಮ್ಮನ್ನು ಕರೆಯುತ್ತಿದ್ದಾರೆ. ಲೋಕದಲ್ಲಿ ಜನರು ಉದ್ಯೋಗ ಮಾಡ್ತಿದ್ದಾರೆ, ದುಡ್ಡಿಗೋಸ್ಕರವೋ, ಹೆಸರಿಗೋಸ್ಕರವೋ, ದೊಡ್ಡಸ್ತಿಗೆಗೋಸ್ಕರವೋ, ಭವಿಷ್ಯದಲ್ಲಿ ಎಲ್ಲವೂ ಅನುಕೂಲವಾಗಿರುತ್ತದೆ ಎಂದು ಏನೇನೋ ಆಲೋಚಿಸಿ ಹಾಗೆ ಕೆಲಸ ಮಾಡ್ತಿದ್ದಾರೆ. ಆದರೆ ಯೇಸು ನಮ್ಮನ್ನು ಕರೆಯುತ್ತಿರುವುದು ಎದಕ್ಕಾಗಿ? ನಶಿಸಿ ಹೋಗುವ ಆತ್ಮಗಳನ್ನು ರಕ್ಷಿಸುವುದಕ್ಕಾಗಿ. ಪಾಪಿಗಳನ್ನು ಹುಡುಕಿ ಹಿಡಿಯಬೇಕು. ಯೇಸು ತನ್ನ ಶಿಷ್ಯರಿಗೆ ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ ಅನ್ನುತ್ತಾರೆ. ಹಾಗಾಗಿ ದೇವರ ಕರೆಗೆ ನಾವು ವಿಧೇಯರಾಗಬೇಕು. ಹಾಗಾದರೆ ನೀವು ದೇವರ ಕರೆಗೆ ವಿಧೇಯರಾಗಿದ್ದೀರೋ? ಈ ದಿನ ಎಷ್ಟೋ ಮಂದಿ ಸೇವಕರಿದ್ದಾರೆ. ದೇವರ ಕರೆಯ ಮೇರೆಗೆ ಸೇವೆ ಮಾಡುತ್ತಾ ಇದ್ದೀರಾ? ಇಲ್ಲವೇ ನಿಮಗೆ ಏನೋ ಉದ್ರೇಕ ಇರೋದ್ರಿಂದ ಬೇರೆ ಯಾರನ್ನೋ ನೋಡಿ ಇಮಿಟೇಟ್ ಮಾಡುತ್ತಾ ಸೇವೆಗೆ ಬರಬೇಕೆಂದು ಆಶಿಸುತ್ತಾ ಇದ್ದೀರಾ? ದೇವರು ನಿಮ್ಮನ್ನು ತಿಳ್ಕೊಂಡಿರೋದಾದ್ರೆ, ಆರಿಸಿಕೊಂಡಿರೋದಾದ್ರೆ, ಸೇವೆಗೆ ಕರೆದಿರೋದಾದ್ರೆ ಖಚಿತವಾಗಿಯೂ ಆತನ ಕರೆಗೆ ವಿಧೇಯರಾಗಿರಿ. ಆತನು ಕರೆದಾಗ ಹಲವಾರು ವಿಧವಾದ ಸೇವೆಗಳಿರುತ್ತವೆ. ಹಲವಾರು ವಿಧವಾದಂತಹ ವಿಷಯಗಳಿಗೋಸ್ಕರ ದೇವರು ಹಲವಾರು ವಿಧವಾದ ವ್ಯಕ್ತಿಗಳನ್ನು ದೇವರು ಆರಿಸಿಕೊಳ್ತಾರೆ. ಆ ದಿನ ದೇವರು ಅಬ್ರಹಾಮನಿಗೆ ಕರೆಯುತ್ತಾರೆ ತನ್ನನ್ನು ಹಿಂಬಾಲಿಸು ಎಂದು. ಮೋಶೆಯನ್ನು ಆರಿಸಿಕೊಳ್ತಾರೆ ನಾಯಕನಾಗುವುದಕ್ಕಾಗಿ. ಗಿದಿಯೋನನನ್ನು ಕರೆಯುತ್ತಾರೆ ಯುದ್ಧ ಮಾಡಿ ಜಯಿಸುವುದಕ್ಕಾಗಿ. ಅಪೋಸ್ತಲರನ್ನು ಕರೆಯುತ್ತಾರೆ ರಾಜರುಗಳ ಮುಂದೆ, ಅಧಿಕಾರಿಗಳ ಮುಂದೆ ಯೇಸುವಿನ ಸಾಕ್ಷಿಗಳಾಗಿ ನಿಲ್ಲುವುದಕ್ಕೋಸ್ಕರ. ದೇವರು ನಿಮ್ಮನ್ನು ಕರೆದಾಗ ದೇವರ ಕರೆಯ ಪ್ರಕಾರ ನಾವು ವಿಧೇಯರಾಗುವುದಾದರೆ, ಆತನ ಕರೆಗೆ ವಿಧೇಯರಾಗುವುದಾದರೆ, ಆತನು ಹೇಳಿದ ಪ್ರಕಾರ ಮಾಡುವುದಾದರೆ, ಆತನ ಕರೆಗೆ ವಿಧೇಯರಾದವರನ್ನು ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಹಿ ವಿಲ್ ಮೇಕ್ ಅಸ್ ಪರ್ಫೆಕ್ಟ್. ಆತನು ನಮ್ಮನ್ನು ಕರೆದಾಗ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡ್ತಾರೆ. ರಕ್ಷಣೆ ನಾವು ಒಂದೇ ದಿನದಲ್ಲಿ ಹೊಂದಬಹುದು. ಆದರೆ ಯೇಸುವಿನ ಸಾರೂಪ್ಯಕ್ಕೆ ಮಾರ್ಪಡಬೇಕಾದರೆ ನಮ್ಮ ಜೀವಿತ ಕಾಲವೆಲ್ಲ ನಾವು ವೆಚ್ಚಿಸಬೇಕಾಗುತ್ತದೆ. ಆತನ ಕೈಯಿಂದ ಕೆತ್ತಲ್ಪಡುತ್ತಾ, ಆತನ ಕೈಯಿಂದ ರೂಪಿಸಲ್ಪಡುತ್ತಾ, ಆತನ ಮಾತು ಕೇಳುತ್ತಾ, ಆತನಲ್ಲಿ ನಂಬಿಕೆ ಇಡುತ್ತಾ, ಆತನನ್ನು ಹಿಂಬಾಲಿಸುತ್ತಾ, ನಮಗೆ ಗೊತ್ತಾಗಲಾರದ ಹಾಗೆಯೇ ಆತನ ಹೆಜ್ಜೆ ಜಾಡಿಯಲ್ಲಿ ಆತನನ್ನು ಅನುಸರಿಸುವುದರಿಂದ ಆತನ ಹೋಲಿಕೆಯ ಮೇರೆಗೆ ಜೀವಿಸುವವರಾಗಿರ್ತೇವೆ. ನೀತಿವಂತರಾಗಿ ನಿರ್ಣಯಿಸಲ್ಪಡುತ್ತೇವೆ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ, ಶುದ್ಧ ಹೃದಯವುಳ್ಳವರಾಗಿ, ಪರಿಶುದ್ಧರಾಗಿ, ಯೇಸುವಿನ ಮನಸ್ಸುಳ್ಳವರಾಗಿ, ಪರಲೋಕದಲ್ಲಿರುವ ಯೇಸುವಿನೊಂದಿಗೆ ಸಂಬಂಧವುಳ್ಳವರಾಗಿ, ಪ್ರಾರ್ಥನೆಯ ಜೀವಿತವುಳ್ಳವರಾಗಿ ಇರುತ್ತೇವೆ. ಯೇಸು ನಿಮ್ಮನ್ನು ಕರೆದಿದ್ದಾರೆ. ಆತನ ಕರೆಗೆ ವಿಧೇಯರಾಗಿದ್ದೀರಾ? ಆತನು ನಿಮ್ಮನ್ನು ನಿರ್ಣಯಿಸಿದ್ದಾರೆ. ಆ ಸಂಗತಿಯನ್ನು ಗುರುತಿಸಿದ್ದೀರಾ? ಆತನು ನಿಮ್ಮನ್ನು ತಿಳ್ಕೊಂಡಿದ್ದಾನೆ. ಅದನ್ನು ನೀವು ಗ್ರಹಿಸಿದ್ದೀರೋ? ಯಾವಾಗ ದೇವರು ತನ್ನ ನೀತಿವಂತರನ್ನಾಗಿ ನಮ್ಮನ್ನು ನಿರ್ಣಯಿಸುತ್ತಾರೋ, ತನ್ನ ಚಿತ್ತದಂತೆ ಅವರನ್ನು ನಡೆಸುತ್ತಾರೆ, ಅವರನ್ನು ಕೊನೆಗೆ ಮಹಿಮೆ ಪದವಿಗೆ ಸೇರಿಸ್ತಾರೆ.
ಅವರನ್ನು ಮಹಿಮೆ ಪದವಿಗೆ ಸೇರಿಸುತ್ತಾರೆ. ಅವರನ್ನು ಎಲ್ಲರ ಮುಂದೆ ಘನವಾಗಿ ಆತನು ಆಶೀರ್ವದಿಸ್ತಾನೆ. ಆತನ ಕೈಯಿಂದ ಉಪಯೋಗವಾದಂತಹ ವ್ಯಕ್ತಿಯ ಮುಖಾಂತರ ಎಂತಹ ಕಾರ್ಯಗಳು ನಡೆಯುತ್ತವೆ ಎಂದು ಪ್ರಪಂಚಕ್ಕೆ ಬಟ್ಟಬಯಲು ಮಾಡುತ್ತಾರೆ. ಮೋಶೆಯನ್ನು 40 ವರ್ಷಗಳ ಹಿಂದೆ ಕರೆದು ಆನಂತರ 40 ವರ್ಷ ಸಿದ್ಧಪಡಿಸಿ ಆನಂತರ 40 ವರ್ಷ ಉಪಯೋಗಿಸಿಕೊಂಡಾಗ ಆ ಮೋಶೆ ಎಷ್ಟರ ಮಟ್ಟಿಗೆ ನನಗೆ ಇಷ್ಟಕರವಾಗಿದ್ದಾನೆಂದು, ನಂಬಿಗಸ್ತನಾಗಿದ್ದಾನೆಂದು, ಭೂಲೋಕದಲ್ಲೆಲ್ಲ ಬಹಳಷ್ಟು ಸಾತ್ವಿಕನಾಗಿದ್ದಾನೆಂದು ಹೇಳುತ್ತಾ ಉನ್ನತವಾದ ರೀತಿಯಲ್ಲಿ ದೇವರು ಮೋಶೆಯನ್ನು ಮೆಚ್ಚಿಕೊಳ್ಳುತ್ತಾರೆ. ಮನುಷ್ಯರ ಮೆಚ್ಚುಗೆಯನ್ನು ಕೋರಿಕೊಳ್ತಿದ್ದೇವೆ, ಆದರೆ ದೇವರಿಂದ ಮೆಚ್ಚುಗೆ ಪಡೆಯುವುದಕ್ಕಾಗಿ ನಾವು ಈ ಲೋಕದಲ್ಲಿ ಆತನಿಗೆ ಸಾಕ್ಷಿಗಳಾಗಿ ಜೀವಿಸಬೇಕು. ಆತನು ಕರೆದವರನ್ನು ಮಹಿಮೆ ಪದವಿಗೆ ಸೇರಿಸುತ್ತಾನೆ. 73 ವರ್ಷಗಳ ಹಿಂದೆ ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ನಿನ್ನನ್ನು ಅರಿತುಕೊಂಡಿದ್ದೇನೆ ಎಂದು ದೇವರು ನನಗೆ ವಾಗ್ದಾನ ಮಾಡಿದಾರಲ್ಲವೇ? 54 ವರ್ಷಗಳಿಂದ ಆತನ ಕರೆಗೆ ವಿಧೇಯನಾಗಿ ಆತನೊಂದಿಗೆ ನಡೆಯುತ್ತಿರುವಾಗ ನನ್ನನ್ನು ಶುದ್ಧೀಕರಿಸುತ್ತಾ, ಪರಿಶುದ್ಧಗೊಳಿಸುತ್ತಾ, ನನ್ನನ್ನು ತಗ್ಗಿಸಿಕೊಳ್ಳುವಂತೆ ಮಾಡಿ, ನನ್ನನ್ನು ಸರಿಪಡಿಸಿ, ಶುದ್ಧೀಕರಿಸಿ, ನೀತಿವಂತನನ್ನಾಗಿ ನಿರ್ಣಯಿಸಿ, ದೇವರಿಗೆ ಇಷ್ಟಕರವಾಗಿರುವ ಹಾಗೆ ಆತನು ನನ್ನನ್ನು ಇನ್ನೂ ತಿದ್ದುತ್ತಲೇ ಇದ್ದಾನೆ. ಐ ಡೋಂಟ್ ಥಿಂಕ್ ಮೈ ಕೋರ್ಸ್ ಈಸ್ ಓವರ್. ಈಗಾಗಲೇ ನೀತಿವಂತನಾದೆನೆ ಅಂದುಕೊಳ್ಳುವುದಿಲ್ಲ, ಪೌಲನ ಹಾಗೆ ಬಿರುದು ಪಡೆದುಕೊಂಡೆನೆಂದು ಅಂದುಕೊಳ್ಳುವುದಿಲ್ಲ, ಆದರೆ ಹಿಂದಿನವುಗಳನ್ನು ಮರೆತು ಮುಂದಿನವುಗಳಿಗಾಗಿ ವೇಗವಾಗಿ ಓಡುತ್ತೇನೆ. ಇಷ್ಟು ಕಾಲದವರೆಗೂ ನಾನು ಮಾಡಿರುವ ಸೇವೆಯಲ್ಲಿ ದೇವರು ಕೊಟ್ಟಂತಹ ಘನಕರವಾದ ಕಾರ್ಯಗಳನ್ನು, ಯಾವ ರೀತಿ ಆತನು ನನ್ನನ್ನು ಮಹಿಮೆ ಪದವಿಗೆ ಸೇರಿಸ್ತಿದ್ದಾನೆಂದು, ಎಷ್ಟು ಜನರಿಗೆ ಆಶೀರ್ವಾದಕರವಾಗಿದ್ದೇನೆ ಎಂದು ನಿಮ್ಮೆಲ್ಲರಿಗೆ ಗೊತ್ತೇ ಆಗ್ತಾ ಇದೆ. ಇತ್ತೀಚೆಗೆ ಹಮ್ಮಿಕೊಂಡ ಪ್ರೈಸ್ ಮೀಟಿಂಗ್ ನೋಡಿ ಅನೇಕರು ಅಸೂಯೆ ಪಡ್ತಿದ್ದಾರೆ, ಅನೇಕ ವಿಧವಾಗಿ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ. ಆದರೆ ನಾವು ಧರಿಸಿದ ಬಟ್ಟೆ ನೋಡಿ, ಆ ವಾತಾವರಣ ನೋಡಿ, ಆ ಲೈಟ್ಸ್ ನೋಡಿ, ಇದೆಲ್ಲ ವ್ಯರ್ಥ, ಇದೆಲ್ಲ ಯಾಕೆ ಬೇಕು ಅಂದಾಗ ದೇವರ ಕಾರ್ಯಗಳನ್ನು ವಿವರಿಸುವುದಕ್ಕಾಗಿ ದೇವರು ಮಹಿಮೆ ಹೊಂದುತ್ತಿದ್ದಾರೆ ಎಂದು ಗುರುತಿಸಲಾರದೇ ಇದ್ದಾರೆ. ನೀವು ಕೂಡ ದೇವರಿಗೆ ವಿಧೇಯರಾಗಬಹುದಲ್ಲವೇ? ನೀವು ಕೂಡ ದೇವರಿಗೆ ಸಮರ್ಪಿಸಿಕೊಳ್ಳಬಹುದಲ್ಲವೇ? ನೀವು ಕೂಡ ದೇವರಿಂದ ಆ ರೀತಿ ಉಪಯೋಗ ಆಗಬೇಕೆಂಬ ಆಸೆ ಪಡಬಹುದಲ್ಲವೇ? ನಾನು ಕೂಡ ಆ ರೀತಿ ಆರೋಗ್ಯವಾಗಿ ಬಲವಾಗಿ 70+ ವಯಸ್ಸಲ್ಲೂ ಕೂಡ ರೋಷದಿಂದ ದೇವರಿಗೆ ಬದುಕಬೇಕೆಂಬ ಆಸೆ ತಂದುಕೊಳ್ಬೇಕಲ್ಲವೇ? ಅದಕ್ಕಾಗಿಯೇ ದೇವರು ಮಾಡಿರುವ ಕಾರ್ಯಗಳನ್ನು, ಆತನು ಎಷ್ಟು ದೊಡ್ಡ ದೇವರೆಂದು, ಆತನನ್ನು ನಂಬಿದವರನ್ನು ಹೇಗೆ ಹೆಚ್ಚಿಸ್ತಾರೆಂದು ತಿಳಿಸುವುದಕ್ಕಾಗಿಯೇ ನಾವು ಈ ಸ್ತುತಿಕೂಟ ಏರ್ಪಡಿಸಿದೆವು. ನೀವು ಕೂಡ ಪಾಲ್ಗೊಂಡಿದ್ದೀರಿ. ನೀವು ಆಶೀರ್ವಾದ ಹೊಂದಿರೋದಾದರೆ ದೇವರಿಗೆ ಸ್ತೋತ್ರ. ನೀವೇನೇ ಮಾಡಿದ್ರು, ನೀವೇನೇ ಅಂದುಕೊಂಡ್ರು, ಎಂಥದೇ ಪರಿಸ್ಥಿತಿಯಲ್ಲಿದ್ದರೂ ಅವೆಲ್ಲವುಗಳಲ್ಲಿ ದೇವರೇ ಮಹಿಮೆ ಪದವಿಗೆ ಸೇರಿಸುವಾಗ ಯಾರು ಕೂಡ ಅಂಥವರನ್ನು ಹಾಳು ಮಾಡಲಿಕ್ಕಾಗಲ್ಲ. ಆತನು ಆಶೀರ್ವದಿಸುವುದಾದರೆ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ದೇವರು ನನ್ನನ್ನು ಆಶೀರ್ವದಿಸಿದಾಗ ನನ್ನ ಕುಟುಂಬವನ್ನು ಕೂಡ ಆಶೀರ್ವದಿಸ್ತಾರೆ, ನನ್ನ ಹೆಂಡತಿ ಮಕ್ಕಳನ್ನು ಆಶೀರ್ವದಿಸ್ತಾರೆ, ಹಾಗೂ ನನ್ನ ಮೊಮ್ಮಕ್ಕಳನ್ನು ಕೂಡ ಆಶೀರ್ವದಿಸ್ತಾರೆ. ನಿನ್ನನ್ನು ಮಕ್ಕಳು ಮೊಮ್ಮಕ್ಕಳವರೆಗೂ ನಾನು ಆಶೀರ್ವದಿಸ್ತಾನೆ ಅಂದಿದ್ದಾರೆ. ಯಾವತ್ತೋ ದೇವರು ನನಗೆ ವಾಗ್ದಾನ ಮಾಡಿದಾರಲ್ಲವೇ? ಅಷ್ಟು ಮಾತ್ರವಲ್ಲ, ನಾವು ಮಾಡಿದ ಸೇವೆಯಿಂದ ಉಪಕಾರ ಹೊಂದಿದಂಥವರೆಲ್ಲರೂ ಕೂಡ, ನಿಮ್ಮಲ್ಲಿ ಕೂಡ ದೇವರು ಆರಿಸಿಕೊಂಡಿದ್ದಾರೆಂದು ನೀವು ದೃಢಪಡಿಸ್ತಾ ಇದ್ದೀರಿ. ನೀವು ಕೂಡ ದೇವರಿಂದ ಉಪಯೋಗವಾಗುತ್ತಾ ಇದ್ದೀರಿ. ನೀವು ಕೂಡ ಅನೇಕರು ಮತ್ತು ನಿಮ್ಮಲ್ಲಿಯೂ ಅನೇಕರು ದೇವರಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಆತನಿಂದ ಹೆಚ್ಚಿಸಲ್ಪಡುತ್ತಾ ಇದ್ದೀರಿ ಎಂದು ನಿಮ್ಮ ಸಾಕ್ಷಿಗಳಿಂದ ಗೊತ್ತಾಗುತ್ತಲೇ ಇದೆಯಲ್ಲವೇ? ದೇವರು ನಮ್ಮನ್ನು ಮೇಲೆತ್ತುವಾತನು, ನಿಲ್ಲಿಸುವಾತನೂ ಆಗಿದ್ದಾರೆ. ತನ್ನ ಸಾಕ್ಷಿಗಳಾಗಿರಬೇಕೆಂದು, ತನ್ನ ರಾಜ್ಯಕ್ಕೋಸ್ಕರ ಉಪಯೋಗಿಸಿಕೊಳ್ಳಬೇಕೆಂದು ಆಶಿಸುತ್ತಿದ್ದಾರೆ. ಈ ಸಂದೇಶವನ್ನು ಕೇಳ್ತಿರುವ ಯವನಸ್ಥರೇ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆಂದು ನಿಮಗೆ ಗೊತ್ತಿದೆಯಾ? ನೀವು ನಿಮ್ಮ ಹೃದಯವನ್ನು ದೇವರಿಗೆ ಅರ್ಪಿಸಿಕೊಟ್ಟಿದ್ದೀರಾ? ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತ ಏನೆಂದು ತಿಳ್ಕೊಂಡಿದ್ದೀರಾ? ಆತನ ಕರೆಗೆ ವಿಧೇಯರಾಗಿದ್ದೀರಾ? ಆತನಿಂದ ಉಪಯೋಗ ಆಗಬೇಕೆಂದು ಆಶಿಸುತ್ತಾ ಇದ್ದೀರಾ? ಇದುವರೆಗೂ ಅಂತಹ ನಿರ್ಣಯ ಮಾಡದಿದ್ದರೆ ದಯವಿಟ್ಟು ಈ ದಿನವೇ ತಪ್ಪದೆ ಒಂದು ನಿರ್ಣಯ ತೆಗೆದುಕೊಳ್ಳಿ. ನೀವು ಯಾರೇ ಆಗಿರ್ಬೋದು, ಈಗಾಗಲೇ ನಿಮ್ಮನ್ನು ದೇವರು ಯವನ ಪ್ರಾಯದಲ್ಲಿಯೇ ನಿಮ್ಮನ್ನು ದೇವರು ಕರೆದಿದ್ದಿರಬಹುದು. ಈಗ ವಯಸ್ಸಾಗಿದೆ, ವೃದ್ಧಾಪ್ಯಕ್ಕೆ ಸೇರ್ತಿದ್ದೀರಿ. ನೀವಿನ್ನೂ ದೇವರಿಗೆ ವಿಧೇಯರಾಗಲಿಲ್ಲವೇನೋ? ದೇವರು ನಿಮ್ಮನ್ನು ಹೆಚ್ಚಿಸುವ ಹಾಗೆ ಆತನಿಗೆ ನೀವು ಲಭ್ಯವಾಗಿಲ್ಲವೇನೋ? ನಿಮ್ಮನ್ನೇ ನೀವು ಆತನಿಗೆ ಅರ್ಪಿಸಿಕೊಡಿರಿ. ಈ ಹೊತ್ತು ಕೂಡ, ಈ ಕ್ಷಣದಲ್ಲೂ ಕೂಡ ದೇವರ ಕೈಗೆ ನೀವು ಒಪ್ಪಿಸಿಕೊಡುವುದಾದರೆ ದೇವರು ನಿಮ್ಮನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವುದಕ್ಕಾಗಿ, ನಿಮ್ಮನ್ನು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡುವುದಕ್ಕಾಗಿ, ದೇವರ ಹೃದಯದಲ್ಲಿರುವ ಆಲೋಚನೆಗಳು ದೇವರು ನಿಮ್ಮ ವಿಷಯದಲ್ಲಿ ನೆರವೇರಿಸುವುದಕ್ಕಾಗಿ, ತನ್ನ ಆತ್ಮನನ್ನು ನಿಮ್ಮ ಮೇಲೆ ಸುರಿಯ ಮಾಡುವುದಕ್ಕಾಗಿ ಆತನು ಸಿದ್ಧವಾಗಿದ್ದಾನೆ. ಕರ್ತನ ಕೈಗೆ ಅರ್ಪಿಸಿಕೊಟ್ಟವನು ನಷ್ಟ ಹೋಗುವುದಿಲ್ಲವೆಂದು, ಭಿಕ್ಷೆ ಬೇಡುವುದಿಲ್ಲವೆಂದು, ಬಡವನಾಗುವುದಿಲ್ಲವೆಂದು ದೃಢಪಡಿಸುವುದಕ್ಕಾಗಿ ದೇವರು ಕೊಟ್ಟ ಕೃಪೆಯ ಮೇರೆಗೆ ದೇವರನ್ನೇ ಸ್ತುತಿಸುತ್ತೇನೆ. ಅಂತ್ಯದವರೆಗೂ ನಂಬಿಗಸ್ತನಾಗಿರುವ ಹಾಗೆ ನನಗಾಗಿ ಪ್ರಾರ್ಥಿಸಿರಿ. ನೀವಿನ್ನೂ ದೇವರಿಗೆ ಸಮರ್ಪಿಸಿಕೊಳ್ಳದಿದ್ದರೆ ಈಗಲೇ ಈ ಪ್ರಾರ್ಥನೆ ಸಮಯದಲ್ಲಿ ನೀವು ನಿಮ್ಮ ಹೃದಯವನ್ನು ಯೇಸುವಿಗೆ ಅರ್ಪಿಸಿಕೊಡಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೋ ಅವರನ್ನು ಒಂದು ಸಾರಿ ನೋಡಿರಿ. ನೀವು ಅರಿತುಕೊಂಡವರಲ್ಲಿ ಅನೇಕರು ಈ ವಾಕ್ಯ ಕೇಳ್ತಿದ್ದಾರೆ ಎಂದು ನೀವು ಬಲ್ಲಿರಿ. ದೇವರೇ, ಈ ಚಾನಲ್ಗೆ ಕನೆಕ್ಟ್ ಆಗಿರುವಂತಹ ಪ್ರತಿಯೊಬ್ಬರು
ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಮಾತನ್ನು ಕೇಳುವಂತಹ ಪ್ರತಿಯೊಬ್ಬರು ನೀವು ಅವರನ್ನು ಆರಿಸಿಕೊಂಡಿದ್ದೀರಿ, ನಿಮ್ಮ ಪ್ರೀತಿ ಅವರನ್ನು ಬೆನ್ನಟ್ಟುತ್ತಾ ಇದೆ ಎಂದು ತಿಳಿದು ನೀವು ನಿರ್ಣಯಿಸಿರುವ ನಿರ್ಣಯ ಅವರ ವಿಷಯದಲ್ಲಿ ನೆರವೇರುವ ಹಾಗೆ, ನಿಮ್ಮ ಕರೆಗೆ ಅವರು ವಿಧೇಯರಾಗುವ ಹಾಗೆ ಸಹಾಯ ಮಾಡಿರಿ. ನಿಮ್ಮ ಕರೆಯನ್ನು ಅಲಕ್ಷ್ಯ ಮಾಡಿ ಕೊನೆಗೆ ಅವರು ನಷ್ಟ ಹೋಗಲಾರದ ಹಾಗೆ, ಇಗೋ ದೇವರೇ, ನಿಮ್ಮ ಚಿತ್ತಕ್ಕೆ ನನ್ನನ್ನೇ ಅರ್ಪಿಸಿಕೊಡ್ತಿದ್ದೇನೆ ಎಂದು ಹೇಳುತ್ತಾ ಯಾರ್ಯಾರು ಯಾವ ಸ್ಥಳದಿಂದ ಈ ದಿನ ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೋ ಅವರಲ್ಲಿ ಯವನಸ್ಥರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವೃದ್ಧರಾಗಿರ್ಬೋದು, ಇವಾಗ್ಲೂ ಕೂಡ ಸಮಯ ಮೀರಿಲ್ಲವೆಂದು ನೀವು ಇನ್ನೂ ಕೂಡ ಅವರನ್ನು ಆಶೀರ್ವದಿಸಲು ಶಕ್ತನಾದ ದೇವರಾಗಿದ್ದೀರೆಂದು ನಿರೂಪಿಸಲ್ಪಡಲು ಸಹಾಯ ಮಾಡಿರಿ. ಲೋಕದಲ್ಲಿ ಆಸ್ತಿಪಾಸ್ತಿಗಳು, ಹೆಸರು, ಪ್ರಖ್ಯಾತಿಯನ್ನು ಸಂಪಾದಿಸುವುದಕ್ಕಿಂತ ನಿಮ್ಮ ದೃಷ್ಟಿಯಲ್ಲಿ ಯಥಾರ್ಥರಾಗಿರುವುದೇ ಶ್ರೇಷ್ಠವಾಗಿದೆ. ನೀವು ಕೊಟ್ಟ ಕೆಲಸದಲ್ಲಿ ಅನೇಕ ನಶಿಸಿ ಹೋಗುವ ಆತ್ಮಗಳನ್ನು ರಕ್ಷಣೆಯೊಳಗೆ ನಡೆಸುವ ಕೆಲಸವೇ ಶ್ರೇಷ್ಠವಾದದೆಂದು ಗುರುತಿಸಲು ಸಹಾಯ ಮಾಡಿರಿ. ನಿಮ್ಮ ಕರೆಗೆ ವಿಧೇಯರಾಗುವ ಹಾಗೆ ಪ್ರತಿಯೊಬ್ಬರು ಪರಿಶುದ್ಧಾತ್ಮನಿಗೆ ತಮ್ಮನ್ನು ತಾವು ಅರ್ಪಿಸಿಕೊಡುವ ಹಾಗೆ ನಿಮ್ಮ ಕಾರ್ಯಗಳನ್ನು ನಡೆಸಿರಿ ಎಂದು. ಯಾರೊಬ್ಬರು ನಶಿಸುವುದು ನನಗಿಷ್ಟ ಇಲ್ಲ ಅಂದಿದ್ದೀರಿ. ನಿಮ್ಮ ಕರೆಗೆ ನಾವು ಒಂದು ವೇಳೆ ತಪ್ಪಿಸಿಕೊಳ್ಳುವುದಾದರೆ ನಾವು ನಷ್ಟ ಹೋಗುತ್ತೇವೆಂದು, ನಮ್ಮ ಜೀವಿತ ವ್ಯರ್ಥ ಮಾಡಿಕೊಳ್ತೇವೆಂದು ತಿಳಿದುಕೊಳ್ಳಲು ಸಹಾಯ ಮಾಡಿರಿ. ಏಸಾವನ ಹಾಗೆ, ದೇಮನ ಹಾಗೆ ಈ ಲೋಕವನ್ನು ಪ್ರೀತಿಸುವುದಾದರೆ, ತಿಂಡಿಯನ್ನು ಪ್ರೀತಿಸುವುದಾದರೆ, ಲೋಕದ ದುಡ್ಡನ್ನು ಪ್ರೀತಿಸುವುದಾದರೆ ಗೆಹಜಿಯ ಹಾಗೆ ನಷ್ಟ ಹೋಗುತ್ತೇವೆ ಎಂಬ ಸಂಗತಿಯನ್ನು ತಿಳಿದುಕೊಂಡು ನಮ್ಮನ್ನೇ ನಿಮಗೆ ಅರ್ಪಿಸಿಕೊಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನವೇ ಒಂದು ತೀರ್ಮಾನ ತೆಗೆದುಕೊಳ್ಳ್ರಿ. ದೇವರು ನಿಮ್ಮನ್ನು ಕರೆದಿದ್ದಾರೆಂದು ನೀವು ಅರ್ಥಕೊಂಡಿರೋದಾದರೆ, ರಕ್ಷಣೆ ಹೊಂದಿರುವುದಾದರೆ, ದೇವರ ಪ್ರಣಾಳಿಕೆಯಲ್ಲಿದ್ದೀರಿ. ಆತನ ನೆಕ್ಸ್ಟ್ ಸ್ಟೆಪ್ ಏನೆಂದರೆ, ಆತನು ಯಾವ ರೀತಿ ನಿಮ್ಮನ್ನು ಉಪಯೋಗಿಸಿಕೊಳ್ಳಲಿಕ್ಕಿದ್ದಾರೆಂದು ಕಾದುಕೊಂಡು ದೇವರ ಚಿತ್ತ ತಿಳ್ಕೊಂಡು ಅದರಲ್ಲಿ ನಡೆಯುವವರಾಗಿ ದೇವರಿಂದ ಉಪಯೋಗವಾಗಿ ದೇವರ ಚಿತ್ತದಲ್ಲಿ ಆಶೀರ್ವಾದ ಹೊಂದಿರಿ. ನಿಮ್ಮ ಪ್ರೇಸ್ ರಿಪೋರ್ಟ್ಸ್, ಸಾಕ್ಷಿಗಳನ್ನು, ಹಾಗೆಯೇ ಪ್ರೇಯರ್ ಬರ್ಡನ್ಸ್ 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಅರ್ಪಿಸಿಕೊಡುವಾಗ ದೇವರು ನಮ್ಮನ್ನು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವದಿಸುತ್ತಾರೆಂದು ನಂಬಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.